ಇಂದ 2026-27ನೇ ಸಾಲಿಗೆ KPS ಶಾಲೆಗೆ ಪರಿವರ್ತನೆಯಾಗಿದ್ದು LKG ಶಾಲೆ ಪ್ರಾರಂಭ ಆಗ್ತಾ ಇದೆ. ಮುಂದಿನ ವರ್ಷ ಫಸ್ಟ್ PUC ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಏನು 10ನೇ ತರಗತಿ ಮಕ್ಕಳು ಏನಿದಾರೋ ಅವರು ಮುಂದಿನ ಬಾರಿ ಫಸ್ಟ್ PUCಗೆ ಜಾಯಿನ್ ಆಗೋಂಥ ಅವಕಾಶ ಇದೆ. ಈಗಾಗಲೇ SSLCಯಲ್ಲಿ ಉತ್ತಮವಾದ ಡಿಸ್ಟಿಂಕ್ಷನ್ 4 ಬಂದಿದ್ದಾವೆ. ಅದು ಹೆಮ್ಮೆ ಪಡುವಂಥ ವಿಚಾರ. ನಮ್ಮ ಬರಗೂರು ಸರ್ಕಾರಿ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ 4 ಡಿಸ್ಟಿಂಕ್ಷನ್ ಬಂದಿದ್ದಾವೆ. ಅದು ಅಲ್ಲದೆ ಇಂಗ್ಲಿಷ್ ಮೀಡಿಯಮಲ್ಲಿ 614 ಅದು ಇಂಗ್ಲಿಷ್ ಮೀಡಿಯಮಲ್ಲಿ, ಕನ್ನಡ ಮೀಡಿಯಂ ಅಲ್ಲ. ಅಷ್ಟೊಂದು ಚೆನ್ನಾಗಿ ಒಂದು ಶಿಕ್ಷಣವನ್ನು ಬೋಧಿಸ್ತಕ್ಕಂಥ ಒಂದು ಬರಗೂರು ಶಾಲೆಗೆ LKG ಸ್ಟಾರ್ಟ್ ಆಗ್ತದೆ ಮುಂದಿನ ಬಾರಿ. ದಯಮಾಡಿ ಎಲ್ಲ ಈ ವರ್ಷದಿಂದಲೇ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಈಗ ಏನು 20 ಮಿನಿಮಮ್ ಇದೆ ಮಕ್ಕಳು ಸೇರಿಸೋದಕ್ಕೆ. ಆಮೇಲೆ ಮ್ಯಾಕ್ಸಿಮಮ್ 40 ಮಕ್ಕಳು ಮಾತ್ರ ಸೇರಿಸ್ಕೊಳಕ್ಕೆ ಅವಕಾಶ ಇದೆ. 40 ಮಕ್ಕಳು ಆದ್ಮೇಲೆ ನೀವು ಸೇರ್ತೀವಿ ಅಂತ ಬಂದ್ಮೇಲೆ ಅವ್ರನ್ನ ಲಾಟ್ರಿ ಮುಖಾಂತರ ತಗೋಬೇಕಾಗುತ್ತೆ ಅಂತ ಒಂದು ಶಿಕ್ಷಣ ಇಲಾಖೆಯ ಒಂದು ಆದೇಶ ಇರ್ತದೆ. ದಯಮಾಡಿ ಆದಷ್ಟು ಬೇಗ LKG ತರಗತಿಗೆ ಮಕ್ಕಳನ್ನ ಸೇರಿಸೋದಕ್ಕೆ ಪೋಷಕರು ಮುಂದೆ ಬಂದು ಈ ಒಂದು ಶಾಲೆ ಅಭಿವೃದ್ಧಿಗೆ ಶ್ರಮಿಸಿ ಅಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ನಮ್ಮ ಶಾಲೆಯಲ್ಲಿ 2026-27ನೇ ಸಾಲಲ್ಲಿ 10ನೇ ತರಗತಿಯ SSLC ಫಲಿತಾಂಶ 95.45 ಇದೆ. ಉತ್ತಮವಾದಂತಹ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಆ ಮಕ್ಕಳಿಗೂ ಕೂಡ ಪೋಷಕರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ನಮ್ಮ ಶಿರಾ ತಾಲೂಕಲ್ಲಿ ಸರ್ಕಾರಿ ಶಾಲೆಯಲ್ಲಿ 614 ಅಂಕಗಳನ್ನು ಗಳಿಸಿರುವಂತಹ ಪುಷ್ಪಲತಾ ಅನ್ನುವಂತಹ ಒಂದು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಂತಹ ವಿದ್ಯಾರ್ಥಿ ನಮ್ಮ ಶಾಲೆಗೆ ಶಿರಾ ತಾಲೂಕಿಗೆ ಟಾಪರ್ ಆಗಿ ಬಂದಿದ್ದಾಳೆ. LKG ಪ್ರಾರಂಭ ಆಗ್ತಾ ಇದೆ. ಗರಿಷ್ಠ 40 ಮಕ್ಕಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದಕ್ಕೆ ಒಬ್ಬ ಶಿಕ್ಷಕರ ಅವಶ್ಯಕತೆಯೂ ಇದೆ ಮತ್ತು ಆಯಾನ ಅವಶ್ಯಕತೆಯೂ ಇದೆ. ಅದು ತಾತ್ಕಾಲಿಕ ಹುದ್ದೆಗಳಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಿಳ್ಕೋಬೇಕು ಅಂತಂದರೆ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕರನ್ನು ಸಂಪರ್ಕಿಸಬೇಕಾಗಿ ನಾನು ಈ ಮೂಲಕ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಸುತ್ತಮುತ್ತಲ ಗ್ರಾಮಸ್ಥರಿಗೆ ಸಿಹಿ ಕೊಡುವಂಥ ವಿಚಾರ ಏನು ಅಂತಂದು ಹೇಳಿದ್ರೆ, ಬರಗೂರಿನ ಶೈಕ್ಷಣಿಕ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಂದು ಸರ್ಕಾರಿ ಪ್ರೌಢಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆಯಾಗಿ ಉನ್ನತೀಕರಣಗೊಳ್ತಾ ಇದೆ. ಇದರಿಂದ ನಮ್ಮ ಭಾಗದ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ದಯಮಾಡಿ ಪೋಷಕರು ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಬಹುದಾಗಿ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮ ಶಾಲೆ ನಿಮ್ಮ ಉತ್ತಮವಾದಂತಹ ಆಯ್ಕೆ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ದಯಮಾಡಿ ನಿಮ್ಮೆಲ್ಲರ ಸಹಕಾರ ನಮ್ಮ ಶಾಲೆಗಿರಲಿ. ನಮ್ಮ ಶಾಲೆಯನ್ನು ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡುವ ಶಾಲೆಯಾಗಿ ಪರಿವರ್ತಿಸುವಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳ್ತಾನೆ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ನಿಮ್ಮ ಮಕ್ಕಳನ್ನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ. ನಮ್ಮ ಶಾಲೆ ನಿಮಗೆ ಉತ್ತಮವಾದಂತಹ ಶಿಕ್ಷಣವನ್ನು ಕೊಡುತ್ತೆ. ನಿಮ್ಮ ಮಕ್ಕಳು ಟಾಪರ್ಸ್ ಆಗಿ ಹೊರಹೊಮ್ಮೋದಕ್ಕೆ ಯಾವ ಸೌಲಭ್ಯಗಳು ಬೇಕೋ ಆ ಎಲ್ಲ ಸೌಲಭ್ಯಗಳನ್ನು ನಮ್ಮ ಶಾಲೆ ಕೊಡುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ.